ಅನುಪ್ ಅವ್ರು ಹೇಳೋ ಪ್ರಕಾರ ಇವರಿಂದ ತುಂಬಾ ಸಮಸ್ಯೆಗಳಾಗ್ತಾ ಇದೆ, ದಿನನಿತ್ಯದ ಜೀವನಕ್ಕೆ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಇದಕ್ಕೆ ಪ್ರತಿಕ್ರಿಯೆ ಸರಿಯಾಗಿ ನೀಡ್ತಾ ಇಲ್ಲ. ನಿಜ, ಅದೇ ಬೇಜಾರಾಗ್ತದೆ ನೋಡಿ. ಅವರು ಹೇಳಿದ್ರು MLA ಹತ್ರ ಮನವಿ ಕೊಟ್ಟಿದ್ದೇವೆ, ಪ್ರತಿ ಇಲಾಖೆ ಹತ್ರ ಮನವಿ ಕೊಟ್ಟಿದ್ದೇವೆ. ಮೀಡಿಯಾದವರು ಬಂದ ಮೇಲೆ 2 ದಿವಸ ಬಂದಿಟ್ಟಿದ್ರು, ಆಮೇಲೆ ಮತ್ತೆ ಸ್ಟಾರ್ಟ್ ಆಯ್ತಂತ. ಅಂದ್ರೆ ಜನಗಳ ಒಂದು ಗೋಳಿಗೆ ಬೆಲೆ ಕೊಡದಿರುವಂತ ಒಂದು ಸನ್ನಿವೇಶ ಇಲ್ಲಿ ಎದುರಾಗಿದೆ. ಮತ್ತೆ ಜನಗಳಿಗೆ ಒಂದು ಭಯ ಇರ್ತದೆ. ಯಾಕಂತೇಳಿ ನೋಡಿ, ಈಗ ಒಬ್ರು MLA ಬಳಿ ಹೋಗಿರ್ತಾರೆ ಅಥವಾ ಅಧಿಕಾರಿಗಳ ಬಳಿ ಹೋಗಿರ್ತಾರೆ. ನಾಳೆ ಅವರದ್ದು ಯಾವ್ದಾದ್ರು ಒಂದಲ್ಲಿ ವೀಕ್ನೆಸ್ ಅಥವಾ ವೀಕ್ ಪಾಯಿಂಟ್ ಅನ್ನು ಇಟ್ಕೊಳ್ತಾರ ಏರಿಯಾದ ಬರ್ದು. ಈಗ ರಸ್ತೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಹೇಳ್ಬಹುದು, ರಸ್ತೆ ನಿಮ್ಗೆ ಮಾಡಿಕೊಡ್ಬೇಕಂತ ಹೇಳಿದ್ರೆ ಮೌನ ಇರಿ, ನಾನು ರಸ್ತೆ ನಾನು ಮಾಡಿಕೊಡ್ತೇನೆ, ನೀವು ಮೌನವಿರಿ ಹೇಳ್ತಾರೆ. ಅಥವಾ ಅಲ್ಲಿ ಬೇರೆ ಯಾವುದಾದ್ರೆ ಸಮಸ್ಯೆಗೆ ಇದನ್ನು ಟ್ಯಾಗ್ ಮಾಡಿ ನಾಳೆ ಹೇಳುವಂತ ಒಂದು ಸನ್ನಿವೇಶ ಕೂಡ ಒದಗಿ ಬರಬಹುದು. ಯಾಕಂತ ಹೇಳಿದ್ರೆ ಇಂಥ ಮಾಫಿಯಾಗಳು ನಡೆದಾಗ ಆ ಘಟನೆಗಳು ಕನ್ಫರ್ಮ್ ಆಗಿ ಅಂತ ಸನ್ನಿವೇಶಗಳು ಒದಗಿ ಬರ್ತದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಇದರಲ್ಲಿ ಪಕ್ಕವಾಗಿ ನಮ್ಗೆ ಕಂಡು ಬರುದು ಏನಂದ್ರೆ, ಒಂದು ರಾಜಕಾರಣಿಯಲ್ಲಿ ಹೇಳಿದ್ದಾರೆ, ಅಧಿಕಾರಿಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಮತ್ತೆ 2 ದಿವಸ ಆದ್ಮೇಲೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಖಂಡಿತ ಒಂದು ದೊಡ್ಡ ಕೈವಾಡ ಇದರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿಗಲ್ ಆಗಿದ್ರೆ 100% ಒಂದು ದೊಡ್ಡ ಕೈವಾಡಗಳು ಕಂಡು ಬರ್ತಾ ಇದೆ. ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಎಲ್ಲ ಕಲ್ಲು ಮಣ್ಣು ಅದು ಇದು ಹಸಿರು ಎಲ್ಲ ತಿಂದು ಇವರು ತೇಗಿ ನೀರು ಕುಡಿತಿದ್ದಾರೆ ಅಂತಲೇ ಹೇಳ್ಬಹುದು. ಊರಿನವರು ಎಚ್ಚೆತ್ತುಕೊಂಡದ್ದು ಒಳ್ಳೇದಾಯ್ತು. ಯಾಕಂತೇಳಿ ನೀವು ಧ್ವನಿಯನ್ನು ಎತ್ತಿ, ಯಾಕಂದ್ರೆ ನಾಳೆ ಸಹ ಪ್ರಶ್ನೆ ಮಾಡಿ ಏನಾಯ್ತು. ನಾನು ಹೇಳುದಿಷ್ಟೇ, DC ಮನವಿ ಕೊಟ್ಟಿದ್ದೀರಾ, ಪರಿಸರ ಇಲಾಖೆಗೆ ಮನವಿ ಕೊಟ್ಟಿದ್ದೀರಾ, ಎಲ್ಲ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆಲ್ಲ ಮನವಿ ಕೊಟ್ಟಿದ್ದೀರಾ. ಮನವಿ ಕೊಟ್ಟ ನಂತರ ಅಲ್ಲಿಗೆ ಬಿಡಬೇಡಿ. ಆ ಮನವಿಯ ಪ್ರತಿಯನ್ನು ನೀವು ತೆಗೆದುಕೊಂಡು ಏನು ರೆಸ್ಪಾನ್ಸ್ ಮಾಡಿದಿರಿ, ಯಾವ ರೀತಿಯಲ್ಲಿ ನೀವು ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂತ ಕೇಳಬೇಕಾಗ್ತದೆ. ಕೇಳುವಾಗ ಒಂದು RTI ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ತೆಗೆದು ಅದರ ಪ್ರಕಾರವೇ ನೀವು ಇದಕ್ಕೆ ಕೈಗೊಂಡ ಕ್ರಮಗಳು ಯಾವುದು ಅಂತೇಳಿ ಆ ರೀತಿ ಹಾಕ್ಲಿ. ಆಗ ಅವರು ಆನ್ಸರ್ ಕೊಡ್ಬೇಕಾಗ್ತದೆ. ಆನ್ಸರ್ ಕೊಡದಿದ್ರೆ ಅಥವಾ ಅದಕ್ಕೆ ಅವರು ಪ್ರತಿಕ್ರಿಯೆ ನೀಡದಿದ್ರೆ ಮುಂದೆ ಏನ್ ಮಾಡ್ಬೇಕು, ಪ್ರತಿ ಅಧಿಕಾರಿಗಳ ವಿರುದ್ಧ ನಮ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇರುವುದೊಂದು ಲೋಕಾಯುಕ್ತ ಇಲಾಖೆ ಮಾತ್ರ. ಆ ಲೋಕಾಯುಕ್ತದ ರಾಜ್ಯದ ಅಧಿಕಾರಿಗಳಿಗೆ ಒಂದು ಕೊಟ್ರೆ ಅವರಾದ್ರೂ ಅಟ್ಲೀಸ್ಟ್ ಇಲ್ಲಿ ಬರ್ಬಹುದು. ಯಾಕಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ಲೋಕಾಯುಕ್ತದ ಅಧಿಕಾರಿಗಳು ಬಂದು ಇದನ್ನು ಬಂದ್ ಮಾಡಿದಂತ ನಿದರ್ಶನಗಳಿವೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನಲ್ಲಿರುವಂತಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಾಗ ಅಲ್ಲಿ ಅವರು ಬಂದ್ ಮಾಡಿದಂತದ್ದು ಇದೆ. ಆದ ಕಾರಣ ಇನ್ನೇನಾದ್ರೂ ಇಂಥದ್ದು ಇವರು ಪರಿಹಾರ ಕಂಡುಕೊಳ್ಳದಿದ್ರೆ ದಯವಿಟ್ಟು ನೀವು ಕೂಡ ಒಂದು ಲೋಕಾಯುಕ್ತ ಇಲಾಖೆಗೂ ಕೂಡ ಸಂಪರ್ಕಿಸುವುದು ಒಳ್ಳೆದಂತ ಕಾಣ್ತದೆ ನನ್ನ ಪ್ರಕಾರ. ಸರ್, ಈಗ ಗಣಿಗಾರಿಕೆ ನಡೀತಿರೋ ಪ್ರದೇಶದಲ್ಲಿ ಆರೋಗ್ಯ ತಪಾಸಣೆ, ಪರಿಸರ ತಪಾಸಣೆ ಅಗತ್ಯನಾ ಅಂತ? 100% ಆಗ್ಬೇಕು. ನೀವು ಯಾವುದೇ ಒಂದು ಗಣಿಗಾರಿಕೆ ನಡೆಸುವ ಮೊದಲು, ಗಣಿಗಾರಿಕೆಗೆ ಪರ್ಮಿಷನ್ ಕೊಡುವ ಮೊದಲು ಇಷ್ಟು ಏರಿಯಾ ತನಕ ವ್ಯಾಪ್ತಿ ನೋಡ್ಬೇಕು. ಅವರು ಮನೆ ಬಿಟ್ಟು ಎಷ್ಟು ಏರಿಯಾ ತನಕ ಇದೆ, ಮನೆಯ ಹತ್ತಿರ ಮಾಡ್ಲಿಕ್ಕಿಲ್ಲ. ಆ ಧೂಳುಗಳೆಲ್ಲ ಹೋದ್ರೆ ಆ ಊರಿನವರಿಗೆ ಯಾವ ರೀತಿ ತೊಂದರೆ ಆಗ್ಬಹುದು, ಮತ್ತೆ ಅಲ್ಲಿ ಧೂಳು ಹೋಗದ ರೀತಿಯಲ್ಲಿ, ಅಲ್ಲಿಯ ರಸ್ತೆಗಳ ಒಂದು ಗುಣಮಟ್ಟ, ರಸ್ತೆಗಳಿಗೆ ಯಾವುದೇ ರೀತಿಯ ಹಾನಿ ಆಗದ ರೀತಿಯಲ್ಲಿ, ಮತ್ತೆ ಸಾಂಕ್ರಾಮಿಕ ರೋಗಗಳು ಹೇಳುದು. ಈಗ ಪ್ರಕೃತಿ ಒಂದು ನಾಶ ಆದ ಕೂಡಲೇ ಅಲ್ಲಿ ಯಾವ ರೋಗಗಳು ಬರ್ತದಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ದನಕರುಗಳು ಮೇಲಿಕ್ಕೆ ಹೋಗ್ತಿತ್ತು ಅಂತ ಹೇಳಿದ್ರು ಅವರು. ದನಕರುಗಳು ಮೇಲಿಕ್ಕೆ ಹೋಗುವ ಜಾಗವಿಲ್ಲ, ಇನ್ನು ಮಣ್ಣಿದೆ, ಇನ್ನು ದನಕರುಗಳ ಪರಿಸ್ಥಿತಿ ಏನಾಗಬಹುದು. ಕೇವಲ ಮನುಷ್ಯನಿಗಲ್ಲ, ಆ ಗುಡ್ಡವನ್ನು ನಂಬಿದಂತೆ ಎಷ್ಟು ಪ್ರಾಣಿಗಳು ಕೂಡ ಇವತ್ತಿಲ್ಲಿ ಸಮಸ್ಯೆ. ಆ ಜಾಗದಲ್ಲಿ ಕೃಷಿ ಭೂಮಿಗಳಿಗೆ ಅದರ ಜೊತೆಲಿ ನೀರಿನ ಮೂಲಗಳಿಗೆ ಕೂಡ ತೊಂದರೆ ಆಗಿದೆ, ಅದರಿಂದ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾತು. ಕೃಷಿ ಭೂಮಿ ಖಂಡಿತವಾಗಿ ಈ ರೀತಿ ಪರಿಸರವನ್ನು ಮಾಲಿನ್ಯ ಮಾಡಿದ್ರೆ ಕೃಷಿ ಭೂಮಿಗಳು ಕೂಡ ಖಂಡಿತವಾಗಿ ಹಾಳಾಗ್ತದೆ. ಕೃಷಿ ಭೂಮಿಗಳು ಹಾಳಾದ್ರೆ ಇವರು ರೈತರು ನಮ್ಮ ಬೆನ್ನೆಲುಬು ಅಂತ ಹೇಳ್ತಾರೆ. ಇಂತ ಒಂದು ಇದು ಲಾಭ ಇರುವಂತ ವಿಷಯಗಳು ಬಂದಾಗ ರೈತರೆಂಬ ಬೆನ್ನೆಲುಬನ್ನು ಮುರಿಲಿಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಇಲ್ಲಿ ಆರೋಗ್ಯ ಸಮಸ್ಯೆ ಆಯ್ತು, ರೈತರಿಗೆ ಸಮಸ್ಯೆ ಆಯ್ತು, ಪ್ರಾಣಿಗಳಿಗೆ ಸಮಸ್ಯೆ ಆಯ್ತು, ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಇವರಿಗೆ ಬೇಕಾದದ್ದು ಯಾರ ಲಾಭ? ಈಗ ಪರ್ಮಿಷನ್ ನಾಳೆ ಕೊಡ್ಲೇಬಾರದು. ಯಾಕಂದ್ರೆ ಲೀಗಲ್ ಆಗಿ ಪರ್ಮಿಷನ್ ಕೊಡ್ಬಾರ್ದು. ಯಾಕಂದ್ರೆ ಇಷ್ಟು ಮಂದಿಗಲ್ಲಿ ಲಾಸ್ ಇದೆ, ಇಷ್ಟು ಮಂದಿಗಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದಾಗ ಯಾರೋ ಒಬ್ಬರ ಲಾಭಕ್ಕಾಗಿ ಇವರು ಕೊಡ್ತಿದ್ದಾರೆ. ಇದರಿಂದ ಯಾರಿಗೆ ಲಾಭ? ಊರಿಗೆ ಏನು ಲಾಭ ಇಲ್ಲ. ಇಲ್ಲಿಂದ ಈಗ ಹೇಳಿದ್ರೆ ಎಷ್ಟು 40-50 ಲಾರಿಗಳು ಡೈಲಿ ಹೋಗ್ತದಂತ. ಒಂದು ವಿಚಿತ್ರ ಏನಂತ ಹೇಳಿ ನನ್ಗೆ ಅನಿಸಿದ್ದು, 40-50 ಲಾರಿಗಳು ಹೋಗ್ತದಂತ ಹೇಳಿದಾಗ ಲಾರಿಗಳು ಹೋಗುವಾಗ ನಮ್ಮ ಮೇನ್ ರೋಡ್ ಅಥವಾ ಯಾವ್ದಾದ್ರು ಒಂದು ರೋಡಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಪೊಲೀಸ್ ಇಲಾಖೆ ನೋಡ್ಬೇಕಲ್ಲ. ಪೊಲೀಸ್ ಇಲಾಖೆ ಆದ್ರೂ ಚೆಕಿಂಗ್ ಮಾಡ್ಬೇಕಲ್ಲ, ಎಲ್ಲಿಂದ ತೆಗೆದುಕೊಂಡು ಹೋಗ್ತಿದ್ರಿ, ಪರ್ಮಿಷನ್ ಇದೆಯಾ, ಲೀಗಲಾ ಇಲ್ಲಿಗಲಾ, ಎಲ್ಲಿ ಕಲ್ಲುಗಳು ಹೋಗ್ತಾ ಇದೆ. ಇದು ನಿಜವಾಗಿ ಒಂದು ದುರಂತ ಅಂತಲೇ ಹೇಳ್ಬಹುದು. ಆ ದಾರಿಯಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಗಳು ಹೋದಾಗ, ಲಾರಿಗಳು ಹೋದಾಗ ಅಲ್ಲಿ ಶಾಲೆಗಳಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತದೆ ಅಂತ. 100% ಗಾಡಿಗಳು ಹೋಗುವಾಗ ವಿದ್ಯಾರ್ಥಿಗಳು ಆಚೆ ಹೋಗ್ಲಿಕ್ಕೂ ಕಷ್ಟ. ಮತ್ತೆ ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಗಾಡಿಗಳು ಹೋಗುವಾಗ ಕಾಣ್ಲಿಕ್ಕಿಲ್ಲ. ಮತ್ತೆ ಲಾರಿಗಳು ಹೋದಾಗ ಧೂಳುಗಳು ಎಪ್ತದೆ. ಧೂಳುಗಳು ಮೇಲೆ ಎದ್ದಾಗ ಆಗ ಏನ್ ಸಮಸ್ಯೆ, ಊರಿನವ್ರು ನಡ್ಕೊಂಡು ಹೋಗೋರಿಗೆ ಏನಾದ್ರೂ ಆದ್ರೂ ಕೇಳುವ ಗತಿ ಇಲ್ಲದಂತೆ ಆಗ್ಬಹುದು ನಾಳೆ. ಆದ ಕಾರಣ ಹೇಳ್ತಿರೋದು ಇಷ್ಟೇ, ಇದಕ್ಕೆ ಸಂಬಂಧಪಟ್ಟವರು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು. ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ 40-50 ಲಾರಿಗಳು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಅಲ್ಲಿ ಪರಿಶೀಲಿಸಬೇಕು. ಆ ರೋಡ್ ಇಂದ ಹೋಗುವಂತ ಪೊಲೀಸ್ ಇಲಾಖೆ, ಗಣಿ ಇಲಾಖೆ ಅವರು ವೈಫಲ್ಯ ಆಗಿದ್ದಾರೆ ಅಂತ ಹೇಳಿದ್ರೆ ಅಷ್ಟೇ ನಮ್ಮ ಪೊಲೀಸ್ ಇಲಾಖೆ ರೋಡಲ್ಲಿ ಹೋಗುವಾಗ ಪೊಲೀಸ್ ಸಂಬಂಧಪಟ್ಟಂತ ವ್ಯಾಪ್ತಿಯಲ್ಲಿ ಹೋಗ್ಬೇಕಾಗ್ತದೆ. ಅಲ್ಲಿ ಅವರು ಕೂಡ ಕಟ್ಟೆಚ್ಚರ ವಹಿಸಿ ಅಲ್ಲಿ ಡಾಕ್ಯುಮೆಂಟ್ ಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಂಡ್ರೆ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬಹುದು. ಸರ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸ್ಥಳೀಯರಾಗಿರುವಂತಹ ಜೆಸಿಂತಾ ಲೋಬೋ ಅವರಿದ್ದಾರೆ. ಮೇಡಮ್ ನಮಸ್ತೆ.
ಮೇಡಮ್, ಈಗ ಕೊಲ್ಚಾರ್ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತ ಮಾತುಗಳು ಕೇಳ್ತಾ ಬರ್ತಾ ಇದೆ. ಅದರಿಂದ ನಿಮ್ಗೆ ಯಾವ ರೀತಿಯಾದ ತೊಂದರೆ ಆಗ್ತಾ ಇದೆ ಅಂತ? ನಮಗೆ ಒಂದು ಆಂಬ್ಯುಲೆನ್ಸ್ ಯಾವ್ದು ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ. ರೋಡ್ ಎಲ್ಲ ಹಾಳು ಮಾಡಿ ಹಾಕಿದ್ದಾರೆ. ದಿನಕ್ಕೆ 2 ಗಣಿಗಾರಿಕೆ ಆಗ್ತಾ ಉಂಟು. 2 ಗಣಿಗಾರಿಕೆ ಆಗುವಾಗ ಒಬ್ಬರದ್ದು 3 ಲಾರಿ, ಒಬ್ಬರದ್ದು 5 ಲಾರಿ, ಒಬ್ಬೊಬ್ರು ಒಂದೊಂದು ಲಾರಿ 3 ಟ್ರಿಪ್ ಮಾಡ್ತಾರೆ. ಹಾಗಾದ್ರೆ 8 ಲಾರಿ ಎಷ್ಟು ಟ್ರಿಪ್ ಆಯ್ತು ಅಂತ ನೀವೇ ಎಣಿಸಿ ಮೇಡಮ್. ಆ ಲಾರಿ ಈ ಮಟ್ಟ ರೋಡಲ್ಲಿ ಹೋಗಿ ಎಲ್ಲ ಹೊಂಡ ಬಿದ್ದಿದೆ. ಒಂದು ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರೆ ಸರ್, ಡ್ರೈವರ್ ಅವರಿಗೆ ಅಥವಾ ಇನ್ಚಾರ್ಜ್ ಯಾರು ತಗೊಳ್ತಾರೆ ಅವರಿಗೆ, ನಾವು ಮಾಡ್ತೇವೆ ಮೇಡಮ್ ಅಂತ ಹೇಳ್ತಾರೆ. ಏನು ಒಂದು ಬಟ್ಟಿ ಹೊಯ್ಗೆ ಆಗುದಿಲ್ಲ. ಒಂದು ನಮ್ಗೆ ಆಂಬ್ಯುಲೆನ್ಸ್, ಈಗ ಪ್ರಾಯದವರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಯಾರಿಗೆ ಹೋಗ್ಬೇಕು ತುರ್ತು ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಕಷ್ಟ ಆಗ್ತಾ ಉಂಟು ನಮ್ಗೆ. ಅಂದ್ರೆ ಈಗ ನಮ್ಗೆ ಡಸ್ಟ್, ಮೂರನೇದು ಹೆಲ್ತ್ ಇಶ್ಯೂ. ಮಕ್ಕಳಿಗೆ 1.5 ವರ್ಷದಿಂದ 2 ಮಕ್ಕಳಿಗೆ ಅಸ್ತಮ ಸ್ಟಾರ್ಟ್ ಆಗಿದೆ ಇಲ್ಲಿ, ಆ ಧೂಳಿನಿಂದ, ಡಸ್ಟಿನಿಂದ. ಮತ್ತೆ ಮಕ್ಕಳಿಗೆ ಕಾಲಿಗೆ ಆ ಧೂಳಲ್ಲಿ ಎಬ್ಬಿಸಿ, ಈಗ ಮಳೆ ಬಂದಿದೆ, ಸ್ವಲ್ಪ ಮಣ್ಣು ಕುತ್ಕೊಂಡಿದೆ. ಅದು ಫೆಬ್ರವರಿ ಮಾರ್ಚ್ ಆದ ನಂತರ ನಮ್ಗೆ ಜೂನ್ ತನಕ ಆ ಧೂಳಲ್ಲಿ ಮಕ್ಕಳ ಕಾಲು ಬಂದು ನೀವು ನೋಡಿದ್ರೆ, ಮೊನ್ನೆ ಅವರು ಡೈಜಿವರ್ಡ್ನವ್ರು ಬಂದವರು ನೋಡಿದ್ದಾರೆ ಅವರ ಕಾಲು ಮಕ್ಕಳದ್ದು ಎಲ್ಲ ಇದಾಗಿದೆ, ಎಲರ್ಜಿ ಆಗಿದೆ ಮಕ್ಕಳಿಗಂತಲ್ಲ ಮೇಡಮ್, ದೊಡ್ಡವರಿಗೆ ಸಹ ಡಸ್ಟ್ ಇಂದ ಎಲರ್ಜಿ ಆಗಿದೆ. ಈ ಬಗ್ಗೆ ಪ್ರಾಯದವರಲ್ಲಿ ಬೀಳ್ತಾರೆ ಬರುವಾಗ. ಬೈಕ್ ಬರುವಾಗೇ ಇಲ್ಲ. ಈಗ ಎಲ್ಲರ ಹತ್ರ 4 ವೀಲರ್ ಇತ್ತು ಉಂಟಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. 2 ವೀಲರ್ ಇದ್ದವರು ಬರುವಾಗ ದಿನಕ್ಕೊಂದು 4-5 ಜನ ಆದ್ರೆ ಬೀಳ್ತಾರೆ. ಲಾಸ್ಟ್ ಟೈಮ್ ಒಬ್ಬರು ಬಿದ್ದು ಕೋಮದಲ್ಲಿದ್ದು ಹುಡುಗಿ ಒಬ್ಳು, ಎಲ್ಲಿ ಪದಗುಲದಲ್ಲಿ ಕೋಮದಲ್ಲಿದ್ದು ಕೆಲವು ದಿನ, ಮತ್ತೆ ನಮ್ಗೆ ಗೊತ್ತಿಲ್ಲ ಅಂತ ನಾನೇ ಕೊಂಡೋಗಿ ಅಡ್ಮಿಟ್ ಮಾಡಿದಲ್ಲಿ. ಈಗ ಲಾರಿಗಳ ಸಂಚಾರದಿಂದ ಕೂಡ ಅಪಘಾತದ ಭೀತಿ ಇದೆ ಅಂತ. ಲಾರಿಯಲ್ಲಿ ಸಹ ಹಾಗೆ ಸೈಡ್ ಕೊಡುದಿಲ್ಲ ಮಕ್ಕಳು ಬರುವಾಗ. ಅವರ ಹೋಗುವ ಸ್ಪೀಡ್ ಹಾಗೆ ನಾವು ಅವರಿಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೇವೆ, ನೀವು ಮೆಲ್ಲ ಹೋಗಿ, ಎಂತಾದ್ರೆ ಧೂಳು ಎಪ್ತದೆ, ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ನಿಮ್ಗೆ ಎಂತಾದ್ರೆ ಆದ್ರೆ ನಮ್ಮ ಕಂಪನಿನವ್ರಿಗೆ ಲಾರಿ ಬಂದು ಬೀಳ್ತದೆ, ನಮ್ಗೆ ಪ್ರಾಬ್ಲಮ್. ಎಷ್ಟು ಸಲ ಹೇಳಿದ್ರೆ ಸಹ ಅವರು ಹಾಗೆ ಏನು ಚೇಂಜಸ್ ಆಗುದಿಲ್ಲ. ಈವನ್ ಅದು ಒಂದು ಗಣಿಗಾರಿಕೆಗೆ ಆನರಿಗೆ ನಾವು ಕಾಲ್ ಮಾಡಿದ್ದೇವೆ, ಇಷ್ಟು ಧೂಳು ಎರ್ತದೆ, ಅದು ಆಗ್ತದೆ. ಇಲ್ಲ ಮೇಡಮ್, ನಾವು ರೋಡ್ ಮಾಡಿ ಕೊಡ್ತೇವೆ, ನಿಮ್ಗೆ ರೋಡ್ ಮಾಡ್ತೇವಲ್ಲ ನಾವು, ನಿಮ್ಗೆ ರೋಡ್ ಮಾಡೋದಂದ್ರೆ ರೋಡಿಗೆ ನೀರ್ ಹಾಕಿ ಕೊಡ್ತೇವೆ ಅಂತ ಹೇಳಿ ನಮ್ಗೆ ಮಗ ಮಾಡಿಟ್ಟಿದ್ದಾರೆ ಅವರಿಗೆ. ಈ ಬಗ್ಗೆ ನೀವು ಅಧಿಕಾರಿಗಳಿಗೆ ದೂರು ಕೊಡ್ಲಿಲ್ವಾ? ನಾವು DC ಹತ್ರ ಇದು ಮಾಡಿದ್ದೇವೆ, ಆ ರೋಡಿಗೋಸ್ಕರ ನಾವು ಇದು ಮಾಡಿದ್ದೇವೆ, ಎಂತ ಅಂದ್ರೆ ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ಗೆ ಇವರು ಯಾರು ವೇಟನರ್ ಸರ್ ಅವರು ರೋಡ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ನಿಮ್ಗೆ ರೋಡ್ ಮಾಡಿ ಕೊಡ್ತೇವೆ, ಆಗ ನಿಮ್ಗೆ ಸ್ವಲ್ಪ ಧೂಳೆಲ್ಲ ಕಮ್ಮಿ ಆಗ್ಬೋದು ಅಂತ ಹೇಳಿದ್ದಾರೆ ಸರ್. ಈಗ ಗವರ್ಮೆಂಟ್ ಚೇಂಜ್ ಆಗಿದೆ ಅಂತ ಹೇಳಿ ಅದೇ ಇದ್ರಲ್ಲಿದ್ದಾರೆ, ಗವರ್ಮೆಂಟ್ ಚೇಂಜ್ ಆಗಿದೆ, ಅದು ಬರ್ಲಿಲ್ಲ ಇದು ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶಾಸಕರಿಗೆ ಕೂಡ ದೂರ ನೀಡಿ ಆಗಿದೆ, ಎಲ್ಲರಿಗೆ ನಾವು ಕೊಟ್ಟಿದ್ದೇವೆ. ಈಗ ಕೊಟ್ಟಿದ್ದೇವೆ, DC ಅವ್ರಿಗೆ ಕೊಟ್ಟಿದ್ದೇವೆ, MLA ಅವರಿಗೆ ಕೊಟ್ಟಿದ್ದೇವೆ, ಎಲ್ಲರಿಗೆ ಕೊಡುದೆಲ್ಲರಿಗೆ ಕೊಟ್ಟಾಗಿದೆ ಮೇಡಮ್. ಈಗ ಈ ಹೇಳಿ ಅಂದ್ರೆ ಈ ಪ್ರದೇಶವನ್ನು ಮತ್ತೆ ಮುಂಚೆ ಇದ್ದಂತ ಸ್ಥಿತಿಗೆ ತರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಏನನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ? ನಮ್ಗೆ ಇಲ್ಲಿ ಕೋರೆ ಬೇಡ, ಕೋರೆ ಬಂದ್ ಮಾಡಿ. ಅಲ್ಲ, ಕೆಲವರೆಲ್ಲ ಕಮೆಂಟ್ ಆಗ್ತಾರೆ, ಕೋರೆ ಬಂದ್ ಮಾಡುದಲ್ಲ ನೀವು ಮನೆ ಬದ್ಲಿ ಮಾಡಿ ಅಂತ ಕೆಲವರೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ. ಮೊನ್ನೆ ಒಂದು ಇದು ವಿಡಿಯೋ ವೈರಲ್ ಕಮೆಂಟ್ ಆಗ್ತಾರೆ. ಹಾಗೆ ಸಹ ದೀಪು ಸರ್ ಅವರು ಮಾತಾಡಿದ್ರೆ ಅವ್ರು ಕಮೆಂಟ್ ಆಗ್ತಾರೆ. ಕೆಲವೆಲ್ಲ ಮಾತಾಡೋದು ನಾವು ಕರೆಕ್ಟ್ ಮಾತಾಡುವಾಗ ಕೆಲವರಿಗೆ ಆಗುದಿಲ್ಲ ಅದೆಲ್ಲ. ಯಾಕಂದ್ರೆ ಅವರೇ ಇವ್ರು ಸಹ ಅದೇ ಕೆಲಸ ಮಾಡೋದ್ರಿಂದ ಅವರು ಕಮೆಂಟ್ ಹಾಕೋದು ನಮ್ಗೆ. ಅಂದ್ರೆ ಈಗ ಅಲ್ಲಿ ಈಗ ಎಂತ ಅಂದ್ರೆ ನಮ್ಗೆ ಒಂದು ರೋಡ್ ಬೇಕು ಇಲ್ಲಿ, ನಮ್ಗೆ ಒಂದು ರೋಡ್ ಬೇಕು. ನಮ್ಮ ರೋಡ್ ಬಂದು ನೀವು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ. ನಿಮ್ಮ ಹತ್ರ ಮೇಡಮ್ ನಿಮ್ಮ ಹತ್ರ ಅಲ್ಲಿ ಪರಿಸರ ಇಲಾಖೆಯವರಾಗಿರ್ಬೋದು ಅಥವಾ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಬಂದು ನಿಮ್ಮಲ್ಲಿ ಅಲ್ಲಿ ಸರ್ವೆ ಮಿನಿ ಮಾಡಿದಾರಾ? ಗಣಿ ಇಲಾಖೆಗೆ ಪರ್ಮಿಷನ್ ಕೊಡುವ ಮೊದಲು ಈಗ ಗಣಿ ಇಲಾಖೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅವರು ಪರ್ಮಿಷನ್ ಇಲ್ಲದೆ ನಡೆಸ್ತಿರುವುದಲ್ಲ. ಅದು ಒಂದು ನಮ್ಗೆ ಗೊತ್ತಿದ್ದ ಪ್ರಕಾರ ಒಂದು ಪರ್ಮಿಷನ್ ಇಲ್ಲ, ಒಂದು ಪರ್ಮಿಷನ್ ಇದೆ ಅಂತ ನಮ್ಗೆ ಈಗ ಮೊನ್ನೆಯಿಂದ ಸುದ್ದಿ. ಮತ್ತೆ ಒಂದು ಈಗ ನಿನ್ನೆ ಒಂದು ನಮ್ಗೆ ಸುದ್ದಿ ಬಂದಿದೆ ಅಂತಂದ್ರೆ ಗವರ್ಮೆಂಟ್ ಜಾಗದಲ್ಲಿ ಟೆಟ್ ಹಾಕಿ ಆ ಡ್ರೈವರ್ನವರಿಗೆ ಅವರಿಗೆಲ್ಲ ನಿಲ್ಸಿಕ್ಕೆ ಕೊಟ್ಟಿದ್ದಾರೆ ಮೇಲೆ. ಒಂದು ಸಲ ನೀವೆಲ್ಲ ಬಂದ್ರೆ ನಿಮ್ಗೆ ಗೊತ್ತಾಗ್ತದೆ ಸರ್ ಅಲ್ಲಿ. ಹೌದು, ನೀವಲ್ಲ, ನೀವು ಮನವಿ ಕೊಡುವಾಗ ಅದನ್ನು ಮೆನ್ಷನ್ ಮಾಡಿದ್ರ. ಯಾವುದೇ ಪರಿಸರ ಇಲಾಖೆ ಆಗಿರ್ಬೋದು, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿಲ್ಲ, ಇಲ್ಲಿ ಸರ್ವೆ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಪ್ರದೇಶದಲ್ಲಿ ಗಣಿ ಇಲಾಖೆಗೆ ಪರ್ಮಿಷನ್ ಕೊಡುವುದಕ್ಕಿಂತ ಮುಂಚೆ ಒಂದವರು ಬಂದ ವಾತಾವರಣ ಪರಿಶೀಲಿಸಬೇಕು. ಎಷ್ಟು ಮಂದಿ ಇದ್ದಾರೆ, ಮನೆಗಳಿಗೆ ಎಂತಾರೆ ಸಮಸ್ಯೆ ಇದೆ, ಅಲ್ಲಿರುವಂತಹ ಪ್ರಾಣಿಗಳಿಗೆ ಆಗಿರ್ಬೋದು ಏನಾದ್ರೆ ಸಮಸ್ಯೆ ಇದೆಯಾ, ಇದೆಲ್ಲ ಪರಿಶೀಲಿಸಿದ ನಂತರ ಪರ್ಮಿಷನ್ ಕೊಡ್ಬೇಕು. ಇದ್ಯಾವುದಲ್ಲಿ ಆಗ್ಲಿಲ್ಲ ಅಂತ ಅನಿಸ್ತದೆ.
ಇಲ್ಲ ಇದು ಆದ್ರೆ ಹಾಗೆ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಸರ್ ನಾವು ಇಷ್ಟು ಮಕ್ಕಳಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಮಿಷನ್. ಆ ಮಿಷನ್ ಅದೇ ಶಬ್ದದಲ್ಲಿ ಉಂಟಲ್ಲ, ಆ ಮಿಷನ್ ಶಬ್ದ ಧೂಳು ನಮ್ಗೆ ಒಂದು ಇದ್ರಿಂದ ಎಂತಂದ್ರೆ ಒಂದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಟೈಪ್ ಅಲ್ಲಿ ಆಗಿದೆ ನಮ್ಗೆ ಪೊಲ್ಯೂಷನ್ ಮತ್ತು ಧೂಳಿನಿಂದ. ಖಂಡಿತ. ಹಾಗಾದ್ರೆ ಇದರಲ್ಲಿ ನೀವು ಕರೆಕ್ಟ್ ಅದೇ, ನೀವು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಮತ್ತು ಇವರ ನಿರ್ಲಕ್ಷ್ಯದಲ್ಲಿ ಕಾಣ್ತದೆ. ಯಾಕಂದ್ರೆ ಇಲ್ಲಿ ಊರಿನವರಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಅವ್ರು ಫಸ್ಟ್ ಪರಿಶೀಲಿಸಬೇಕಿತ್ತು. ಬೆಳಗ್ಗೆ 7 ಗಂಟೆಯಿಂದಲೇ ಇವರದ್ದು ಸ್ಟಾರ್ಟ್ ಆಗ್ತದಾ ಇದು? ಇಲ್ಲ ನಿನ್ನೆ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಇಲ್ಲದಿದ್ದರೆ ಬೆಳಿಗ್ಗೆ ಬೇಗ 4:30-5 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 4:30-5 ಗಂಟೆಗೆ ಶಬ್ದ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ರಾತ್ರಿ ಎಷ್ಟೊತ್ತು ತನಕ ಇರ್ತಾರೆ? ರಾತ್ರಿ ಅವರದ್ದು ಹೇಳಲಿಕ್ಕೆ ಆಗುದಿಲ್ಲ ಸರ್. ಕೆಲವೊಂದ್ಸಲ 10 ಗಂಟೆ ತನಕ ಸಿಗ್ತದೆ. ಈಗ ಇವತ್ತು ನಿನ್ನೆ ಅವರು ಇದು ಮಾಡಿಲ್ಲ, ಬೇಗ ಬಂದ್ ಮಾಡಿದ್ದಾರೆ. 5-6 ಗಂಟೆಗೆ ಬಂದ್ ಮಾಡಿದ್ದಾರೆ ನಿನ್ನೆ. ಬೆಳಗ್ಗೆ ಬೇಗವೇ ಬರ್ತಾರೆ, 4:15 ಗಂಟೆಗೆ ಬರ್ತಾರೆ. ಬೆಳಿಗ್ಗೆ ಬೇಗವೇ ಬರ್ತಾರೆ. ಓಕೆ ಓಕೆ ಓಕೆ. ಮತ್ತೆ ದೊಡ್ಡ ದೊಡ್ಡ 600-800 ಕಲ್ಲಿನ ಲಾರಿ ಹೋಗುವಾಗ ಸರಿ ಮಡ್ ರೋಡ್ ಹೇಗೆ ಹಾಕಬಹುದು ಹೇಳಿ ಸರ್ ನೀವು. ಕರೆಕ್ಟ್. ನಾವು ಹೇಗೆ ಜೀವಿಸ್ಬೇಕು ಹೇಗೆ ಹೇಳಿ. ಒಬ್ರಿಗೆ ಹುಷಾರಿಲ್ಲದಿದ್ರೆ ಮೊನ್ನೆ ಒಬ್ರಿಗೆ ಹುಷಾರಿರ್ಲಿಲ್ಲ, ಜ್ವರ ಬರ್ತಿತ್ತು. ಆಂಬುಲೆನ್ಸ್ ಮೇಲೆ ನಿಂತಿತ್ತು ಒಂದು 10 ಕಿಲೋಮೀಟರ್ ಮೇಲೆ. ಮತ್ತೆ ಇಲ್ಲಿಂದ ಹೊತ್ಕೊಂಡು ಹೋಗಿ ನಾವು ಗಾಡಿಯಲ್ಲಿ ಹಾಕಿದ್ದು. ನಮ್ಮ ಒಬ್ಬ ಪ್ರಾಯದವರೊಬ್ರು ಬಿದ್ದಿದ್ದಾರೆ. ಅವರಿಗೆ ಸಹ ನಾವು ಎತ್ಕೊಂಡು ಹೋಗಿ ಆಂಬುಲೆನ್ಸ್ ಆಗಿ ಪದಮೂಲಕ್ಕೆ ಕೊಂಡೋದ್ರು. ಮೇಡಮ್, ಈಗ ನಿಮ್ಮ ಮುಂದಿನ ನಿಲುವು ಏನು ಅಂದ್ರೆ ಇದಕ್ಕೊಂದು ಪರಿಹಾರ ಕಾಣದೇ ಇದ್ರೆ ಒಂದು ಹೋರಾಟ ನಡೆಸುವಂತ ಎಚ್ಚರಿಕೆಯನ್ನು ಕೂಡ ನೀವು ನೀಡಿದ್ದೆ. ಮೊನ್ನೆ ಅವರಿಗೆ ಹೇಳಿದ್ದೇವೆ, ದಯವಿಟ್ಟು ಅವರಿಗೆ ಹೇಳಿದ್ದೇವೆ ನಾವು, ಲಾರಿ ಬಂದ್ ಮಾಡಿ ನಮ್ಗೆ ರಸ್ತೆ ಮಾಡಿ ಕೊಡದಿದ್ರೆ, ಲಾರಿ ಪುನಃ ನೀವು ನಮ್ಮ ರೋಡ್ ಅಲ್ಲಿ ಇಳಿಸಿದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ. ಎಲ್ಲ ಒಕ್ಕಟ್ಟಾಗಿದ್ದೇವೆ ನಾವೀಗ. ಎಲ್ಲರೂ ರೋಡ್ ಅಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತೇವೆ. ನಮ್ಮ ಮೇಲಿಂದ ಲಾರಿ ಬಂದರೂ ತೊಂದರೆ ಇಲ್ಲ, ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂದ್ರೆ ಹೀಗೆ ಜೀವ ಹೋಗುವುದರಿಂದ ಹಾಗಾದ್ರೆ ನಮ್ಮ ಜೀವ ಹೋಗ್ಲಿ ಮೇಡಮ್. ಯಾಕಂದ್ರೆ ಆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವಾಗ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಓಕೆ, ನಮ್ಮ ಮಕ್ಕಳು ದೊಡ್ಡದಾಗಿದ್ದಾರೆ, ಓಕೆ, ಅದು ಬೇರೆ. ನಮ್ಮ ಮಕ್ಕಳೇ, ಬದಿಯ ಮಕ್ಕಳೇ ಹೋಗುವಾಗ ಅದೇ ನಮ್ಮ ಮಕ್ಕಳೇ ಅಲ್ಲ, ಅವ್ರಿಗೆ ಏನಾದ್ರೆ ಆದ್ರೆ ಆ ಮಕ್ಕಳು ಆ ಯೂನಿಫಾರ್ಮ್ ಹಾಕೊಂಡು, ಆ ಶೂಸ್ ಹಾಕೊಂಡು ಆ ಮಣ್ಣಲ್ಲಿ ಹೋಗುವಾಗ ಆ ಸ್ಕೂಲ್ ನಲ್ಲಿ ಅವ್ರಿಗೆ ಎಂತ ಹೇಳ್ತಾರೆ, ನೀವು ಯಾವ ಕಾಡಿನಿಂದ ಬಂದಿದೆ ಅಂತ ಹೇಳ್ತಾರೆ ಟೀಚರ್ನವರು. ಹೌದಲ್ವಾ ಹೇಳಿ ಮೇಡಮ್? ಒಂದು ಡಿಸಿಪ್ಲಿನ್ ಉಂಟು ಸ್ಕೂಲ್ ಅಲ್ಲಿ. ಯೂನಿಫಾರ್ಮ್ ಕ್ಲೀನ್ ಇರ್ಬೇಕು, ನಿಮ್ಮ ಶೂಸ್ ಕ್ಲೀನ್ ಇರ್ಬೇಕು, ಎಲ್ಲ ಕ್ಲೀನ್ ಇರೋ ಒಂದು ಡಿಸಿಪ್ಲಿನ್ ಉಂಟು ಸ್ಕೂಲ್ ಅಲ್ಲಿ. ಈ ಮಕ್ಕಳು ಈ ಧೂಳಲ್ಲಿ ಹೋಗ ಮಕ್ಕಳಿಗೆ ಬೇರೆ ಮಕ್ಕಳು ಏನಂತ ಎಣಿಸ್ತಾರೆ ಹೇಳಿ. ಓಕೆ, ಧನ್ಯವಾದಗಳು ಮ್ಯಾಮ್ ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಾ? ನಿಜವಾಗಿ ಏನ್ ಗೊತ್ತಾ, ಪ್ರಕೃತಿ ಮಾತೆಯ ಹಸಿರು ಹೊದಿಕೆಯನ್ನು ದೋಚ್ತಾ ಇದ್ದಾರೆ. ಪ್ರಕೃತಿ ಮಾತೆಯ ಹಸಿರು ಹೊದಿಕೆಯನ್ನು ದೋಚಿ ಈ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರ ಹೆಂಡತಿಗೆ ಹಸಿರು ಕಲರ್ನ ರೇಷ್ಮೆ ಸೀರೆ ತಂದು ಕೊಡ್ತಿದ್ದಾರೆ ಅಂತ ಅನಿಸ್ತದೆ. ದೋಚಿ ಲೂಟಿ ಮಾಡಿ ಅವರ ಹೆಂಡತಿ ಮಕ್ಕಳನ್ನು ನೋಡ್ತಿದ್ದಾರೆ ಅಂತ ಅನಿಸ್ತದೆ ಇಲ್ಲಿ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವ ಊರಿನವರಿಗೆ ಸೌಂಡ್ನ ಸಮಸ್ಯೆ, ಆ ಸಮಸ್ಯೆ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಅದೇ ರೀತಿ ಗೋಚರವಾಗ್ತಾ ಇದೆ. ಸಂಬಂಧಪಟ್ಟವರು ಇನ್ನು ಎಚ್ಚೆತ್ತುಕೊಳ್ಳದಿದ್ರೆ ಊರಿನವರು ದಯವಿಟ್ಟು ಒಂದು ಇದರ ಬಗ್ಗೆ ಒಂದು ಕ್ರಮವನ್ನು ಯಾವ ರೀತಿ ಮಾಡಬೇಕು. ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರೀಗ ಉಸ್ತುವಾರಿ ಅಲ್ಲ, ಆರೋಗ್ಯ ಸಚಿವರೇ ಈಗ ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಆದ ಕಾರಣ ಅವರಿಗೆ ಸಹ ಒಂದು ಹೋಗಿ ನೀವು ಮನವಿಗಳನ್ನು ಕೊಡಿ. ಯಾಕಂದ್ರೆ ಅವರು ತಕ್ಷಣ ಕ್ರಮ ಕೈಗೊಳ್ಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಆಗ್ತಿದೆ ಅಂತ ಹೇಳಿದ್ರೆ ಅವರನ್ನು ನೇರವಾಗಿ ಭೇಟಿ ಮಾಡುವಂತ ಒಂದು ಕೆಲಸವನ್ನು ಕೂಡ ಊರಿನವರು ಮಾಡಿ, ಆ ಭೇಟಿ ಮಾಡಿದ ನಂತರ ಪರಿಹಾರ ಸಿಗದಿದ್ರೆ ನೀವು ಮುಂದೆ ಹೋರಾಟ ಮಾಡ್ತೇವೆ ಅಂತ ಅವರ ಹತ್ರ ಸಹ ತಿಳಿಸುವುದು ಒಳ್ಳೇದು. ಯಾಕಂದ್ರೆ ನೀವು ಖಾಲಿ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ರೆ ನಾಳೆ ರಸ್ತೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಈ ಮಾಫಿಯಾದವರು ರಸ್ತೆ ಮಾಡಿ ನಿಮಗೆ ಕೊಟ್ಟು ನಾಳೆ ಮತ್ತೆ ಇವರ ಮಾಫಿಯಾ ಕಂಟಿನ್ಯೂ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಲೀಗಲ್ ಆಗಿ ಒಂದು ಕಡೆಗೆ ಪರ್ಮಿಷನ್ ತೆಗೆದುಕೊಳ್ತಾರೆ. ಅವರು ಹೇಳಿದ್ರು ಒಬ್ಬರ ಹತ್ರ ಪರ್ಮಿಷನ್ ಇದೆ ಇಲ್ಲ, ಒಂದು ಪರ್ಮಿಷನ್ ಅಲ್ಲಿ ಇಡೀ ಊರನ್ನು ಲುಟುವಂತ ಖದೀಮರು ಕೂಡ ಇದ್ದಾರೆ ಅಂತಲೇ ಹೇಳ್ಬಹುದು. ಆದ ಕಾರಣ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಅವರು ದಯವಿಟ್ಟು ಇತ್ತ ಕಡೆ ಗಮನ ಕೊಟ್ಟು ಈ ಪ್ರಕೃತಿ ನಾಶ, ಅದರ ಜೊತೆಗೆ ಊರಿನವರ ಆರೋಗ್ಯ ಸಮಸ್ಯೆ ಆಗ್ತಿದೆ, ಇದನ್ನೊಂದು ಪರಿಹಾರ ಕಂಡುಕೊಳ್ಳುವಂತ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ.